ಬಟ್ಟೆ ಅಸ್ತ್ರಗಳು, ಬರೇ ದುಡ್ಡು, ಕಮಿಷನ್ ದಂಧೆ. ನಿನ್ನೆ ಇಲ್ಲೇ ಊರಿನ ಜನಗಳು ಹೇಳಿದ್ರು, ಒಂದು ವ್ಯಾಪಾರಕ್ಕೆ ಪ್ರಾರಂಭ ಮಾಡಿ ಮನೆ ಬಡತನದಲ್ಲಿ ಸಾಯ್ತಾ ಇದ್ದಾರೆ ಅವರು. 1 ಕೋಟಿ ಪರಿಹಾರಧನ ಕೊಡಬೇಕು ಅಂತ ಕೇಳಿದ್ರೆ ನಿನ್ನೆ ಎಷ್ಟು 25 ಲಕ್ಷದೊಂದು ಚೆಕ್ಕು, ಪಾರ್ಟಿಯಿಂದ 25, 50. ಏನು ಇವತ್ತು ಅವ್ರ ಮೇಲೆ ಆರೋಪ ಇದೆ, ಜನಗಳು ಮಾಡ್ತಾ ಇದ್ದಾರೆ 40%, 60%. ಹಾಗೆ 1 ಕೋಟಿಯಲ್ಲಿ 50% ನುಂಗಿದ್ದಾರೆ ಅಂತ ಕಾಣ್ತದೆ. ಅಂಥ ಪಾಪಿಗಳಿವರು. ನಾನು ಹೇಳೋದು, ಸಮಾಜವನ್ನು ಸಾಕಬೇಕು, ಧರ್ಮ ಉಳಿಬೇಕು. ಹೇಗೆ ಉಳಿಬೇಕು? ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟದ್ದು? ಯಾಕೆ ಅಧಿಕಾರ ಕೊಟ್ಟದ್ದು ಸ್ವಾಮಿ? ನಿಮ್ಗೆ ಧರ್ಮದ ರಕ್ಷಣೆಗೋಸ್ಕರ ಓಟ್ ಕೊಟ್ಟದ್ದು. ನಿಮ್ಗೆ ಎಲ್ಲಿದೆ ನಿಮ್ಮ ಧರ್ಮ? ಎಲ್ಲಿದೆ ಧರ್ಮ ಹೇಳಿ, ಉತ್ತರ ಕೊಡಿ ನಮ್ಗೆ. ನಿಮ್ಗೆ ಮೊನ್ನೆ ನಿಮ್ಮ ಗಾಡಿ ಪಂಚರ್ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಿದ್ದು. ನಿಮ್ಗೆಲ್ಲ ಗಾಡಿ ಪಂಚರ್ ಮಾಡಿ ನಿಮ್ಮೆಲ್ಲ ತಲೆ ಹೊಡಿಬೇಕಿತ್ತು. ಸಮಾಜ, ಇದೇ ಹಿಂದೂ ಸಮಾಜ ಮನೆ ಮನೆ ಹೋಗಿ ಭಿಕ್ಷೆ ಎತ್ತಿ ನಿಮ್ಮನ್ನು ಪಾರ್ಟಿ ಅಂತ ಬೆಳೆಸಿದಾರಲ್ಲ. ದೇಶ ಕಟ್ಟುವಂಥ ಪಾರ್ಟಿ, ಧರ್ಮ ಕಟ್ಟುವಂಥ ಪಾರ್ಟಿ, ಭಾರತವನ್ನು ವಿಶ್ವವನ್ನಾಗಿ ಗುರುವನ್ನಾಗಿ ಮಾಡಿಸುವಂಥ ಪಾರ್ಟಿ ಅಂತ ಹೇಳಿ ನಿಮ್ಗೆ ಓಟ್ ಕೊಟ್ಟಿದ್ದಾರಲ್ಲ ಸ್ವಾಮಿ. ನಿಮ್ಗೆ ಯಾಕೆ ಕೊಟ್ಟದ್ದು? ನಿಮ್ಗೆ ಯಾಕೆ ಕೊಟ್ಟದ್ದು? ಯಾಕೆ ಕೊಟ್ಟದ್ದು ಸ್ವಾಮಿ ನಿಮ್ಗೆ? ನಿನ್ನೊಬ್ಬ ಪಾರ್ಲಿಮೆಂಟ್ ಸದಸ್ಯ ಹೇಳ್ತಾನೆ, ಅವನು ಯಾರು, ತೇಜಸ್ವಿ ಸೂರ್ಯ ಅಂತೇಳಿ, ಅವಿವೇಕಿ ಅವನೊಬ್ಬ ದೊಡ್ಡ. ಅವನಿಗೆ ತಲೆ ಸಮಯ ಇದೆಯಾ? ಅವನು ಏನು ಕೊಡ್ತಾನೆ? ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಸ್ವಾಮಿ ಮನೆಗೆ ಹೋಗಿ ನೀವು ರಾಜೀನಾಮೆ ಕೊಟ್ಟು, ಯಾಕೆ ಜನಗಳಿಂದ ಓಟ್ ತಗೊಂಡು ನಿಮಗೆ ಜನಗಳಿಗೆ ರಕ್ಷಣೆ ತಗೊಳ್ಳಿಕ್ಕೆ ಆದ್ರೆ ಮನೆಗೆ ಹೋಗಿ ನೀವು ಪ್ರಶ್ನೆ ಮಾಡ್ತೀರಲ್ಲ. ಟಿವಿ ಮುಂದೆ ಏನು ತೀಟೆ ಇದೆ ಅಂತೇಳಿ, ಮೈಕೈ ಇದೆ ಅಂತೇಳಿ ಟಿವಿ ಎದುರುಗಡೆ ಮಾತಾಡೋದಲ್ಲ. ಯಾರು ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡೋದು? ಯಾಕೆ ಅವನು ಯಾಕೆ ಬರೋದು ಇಲ್ಲಿಗೆ? ಕಳ್ಳ ಅವನು ಯಾಕೆ ಬರ್ಬೇಕು ಇಲ್ಲಿಗೆ? ರಕ್ಷಣೆ ಕೊಡ್ಲಿಕ್ಕೆ ಆಗೋದವನು ಯಾಕೆ ಬರ್ಬೇಕು ಸ್ವಾಮಿ? ಇಡೀ ಏನು ನಮ್ಮ ಇಂಟೆಲಿಜೆನ್ಸ್ ಇದೆ ಮುಖ್ಯಮಂತ್ರಿಯ ಕೈಯಲ್ಲಿರುವುದು. ಯಾಕೆ ಸ್ವಾಮಿ ನೆಟ್ಟರಲ್ಲಿ ಪ್ರವೀಣ ಹತ್ಯೆ ಆಗೋಗಿ ಯಾಕೆ ಗೊತ್ತಾಗ್ಲಿಲ್ಲ ಅವರಿಗೆ? ಯಾಕೆ ಗೊತ್ತಾಗ್ಲಿಲ್ಲ? ಏನು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಾ ಇದೆ ಸ್ವಾಮಿ ಇಂಟೆಲಿಜೆನ್ಸಿ? ಇರೋತ್ರ ಎಲ್ಲ ಇದೆ ಅಲ್ಲ, ಏನ್ ಮಾಡ್ತಾ ಇದೆ ಅಂತ ಕೇಳೋದು ನಾವು. ನಮ್ಗೆ ಹಕ್ಕಿದಲ್ಲ, ನಾವು ಮತ ಕೊಟ್ಟಿದ್ದಲ್ಲ ಇವ್ರಿಗೆ. ನಮ್ಗೆ ರಕ್ಷಣೆ ಬೇಕು, ನಮ್ಮನ್ನು ಆಳ್ವಿಕೆ ಮಾಡಬೇಕು, ಭಾರತ ವಿಶ್ವಕ್ಕೆ ಗುರುವಾಗಬೇಕು. ಏನು ವಿಶ್ವಕ್ಕೆ ಗುರುವಾಗ್ತದೆ ಸ್ವಾಮಿ? ಇದು ವಿಶ್ವ ಸರ್ವನಾಶ ಆಗಿ ಹೋಗ್ತದೆ. ನಾನು ಹೇಳ್ತೇನೆ, ಇವರಿಗೆ ಮಂಜುನಾಥನ ಅಣ್ಣಪ್ಪಯ್ಯನವರ ಶಾಪ, ಇವರಿಗೆ ಶಾಪ ತಟ್ಟದೇ ಹೋಗೋದಿಲ್ಲ. ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಇನ್ನು ಮುಂದಕ್ಕೆ ಹೇಳ್ತೇನೆ. ಇಡೀ ಪಾರ್ಟಿ ಹಾಳಾಗಿ ಹೋಗ್ತದೆ ಆ ಮಂಜುನಾಥನ ಮತ್ತು ಅಣ್ಣಪ್ಪನ ಶಾಪ ಇವರಿಗೆ. ಯಾಗ ಒಂದು ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಅವರನ್ನು ಕೊಂಡೋಗಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ವೀರೇಂದ್ರ ಹೆಗ್ಡೆ ಅವರನ್ನು ಸೇರಿಸಿದ್ರ ಆಯ್ತು, ಅವ್ರದ್ದು ಕತೆ ಮುಗೀತು ಅಂತ ಹೇಳ್ತಾ ಇದ್ದೇನೆ ನಾನು. ಇದೇ ನನ್ನ ಶಾಪ, ನಮ್ಮೆಲ್ಲರ ಶಾಪ ಇದು ಹಿಂದೂ ಜನರಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.